ಈಗ ಇನ್ನೊಂದು ಹೇಳ್ತೀನಿ, ಸರ್ ಕರೆಂಟ್ ಯಾರು ಹೇಳಿದ್ದು ಸರ್? ಎಕ್ಕಡ ತಗೊಂಡು ಹೊಡೀರಿ ಸರ್, ಅವ್ರಿಗೆ ಎಕ್ಕಡ ತಗೊಂಡು ಹೆಂಗಿದೆ ಓಪನಿಂಗ್ ಥ್ರಿಲ್ಲು, ಎಕ್ಕಡ ತಗೊಂಡೋಗಿರಿ. ಅಲ್ಲ, ಲೈಟ್ ಬಿಲ್ಲು 200 ಯೂನಿಟ್ ಅಂತ ಅಂದ್ರು. ಎಷ್ಟು ಬರ್ತಾ ಇದೆ ಲೈಟ್ ಬಿಲ್ಲು? 200 ಯೂನಿಟ್ ಅಂತ ಅಂದ್ಬಿಟ್ಟು ನೆಟ್ಟಿಗೊಂದು 100 ಯೂನಿಟ್ ಕೊಡ್ತಿಲ್ಲ ಅವನು. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಯಾಕೆ ಸರ್ ಗಂಡಸರು ಓಟ್ ಹಾಕಿಲ್ವಂತ ಅವನಿಗೆ, ಸಿದ್ದರಾಮಯ್ಯನ್ಗೆ ಗಂಡಸರು ಓಟ್ ಹಾಕಿಲ್ವಾ? ಮತ್ ಕುಡಿಯೋದೊಂದು ಬಾರ್ ಕ್ಲೋಸ್ ಮಾಡ್ಬೇಕು ಸರ್. ಅದು ಲಕ್ಷ್ಮಿ ಗುರಲಕ್ಷ್ಮಿ ಬಾರಮ್ಮ ಸಿದ್ದರಾಮಯ್ಯ ಬಾರ್ ಕ್ಲೋಸ್ ಸರ್. ಕುಡುಕ್ರು ಕುಡ್ದ್ಬಿಟ್ಟು ಬಂದು ಎಷ್ಟೋ ಜನ ಹೆಂಗಸರು ಪಾಪ ಮನೆ ಸಂಸಾರ ಮಾಡಕ್ಕಾಗದೆ ಸೂಸೈಡ್ ಮಾಡ್ಕೊಂತಾರೆ. ಅವ್ರ ಮಕ್ಳು ಮರಿ ಅವ್ನು ಬಂದು ನೋಡ್ತಾನೆ ಸಿದ್ದರಾಮಯ್ಯ, ಹೇಳ್ಬೇಕು ನೀವೆಲ್ಲ ಇದನ್ನ ಬಂದು ನೋಡ್ತಾನ. ಪ್ರತಿ ಒಂದು ಗ್ರಾಮದಲ್ಲೂ ಒಳ್ಳೆ ಹಾಸ್ಪಿಟ್ಲ್ ಇರಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲು. ನಾವು ಪ್ರೈವೇಟಿಗೆ ಹೋಗೋ ಸರ್, ಪ್ರೈವೇಟಿಗೆ ಹೋದ್ರೆ 500 ರೂಪಾಯಿ ಫೀಸು, ಮೆಡಿಷನ್ಗೆ ಸಪ್ರೇಟು. ನಮ್ ದೇಶ ಇದೆ ರೀ, ನಾವು ಕಟ್ಟಿರೋ ದೇಶ ಇದು. ಅಲ್ಲ, ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರು 1 ಅವರ್ ಹೊರ ನಿಲ್ಲಿಸ್ತಾರೆ. ಯಾವ ದುಡ್ಡು ಕೊಟ್ಟ ಹಾಸ್ಪಿಟ್ಲಿಗೆ ಹೋದ್ರು 1 ಅವರ್ ಹೊರ ನಿಲ್ಲಿಸ್ತಾರೆ. ಮತ್ತೆ ಬಸ್ಸು ಫ್ರೀ ಬಿಟ್ಟಾಗ್ಲಿಂದನು ಬಸ್ ಕಂಡಕ್ಟ್ರು ಮತ್ತೆ ಇವರು ಡ್ರೈವರ್ಗಳಾಗ್ಲಿ ಏನು ಬೆಲೆ ಕೊಡಲ್ಲ ಸರ್ ಜನರಿಗೆ. ಹೆಂಗಸ್ರು ನೋಡ್ಬಿಟ್ಟು ಅಂತ ಅವ್ರು ಇನ್ನೂ ಏನ್ ಜನ ಹತ್ತಾ ಇದಾರೆ, ಅವ್ರು ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಜನ ಕೈ ಕಾಲು ಕಳ್ಕೊಂಡಿದ್ದಾರೆ ಸರ್. ಎಷ್ಟೋ ಜನ ಕೈ ಕಾಲು ಕಳ್ಕೊಂಡಿದ್ದಾರೆ ಅದರಿಂದ. ಇವಾಗ ಮೊನ್ನೆ ತಾನೆ ಅದೆಲ್ಲ ಸರ್ ಕೈ ಕಾಲು ಕಳ್ಕೊಂಡಿದ್ದಾರೆ ಬಸ್ ಹತ್ತಕ್ಕೆ ಹೋಗಿ. ಅವ್ರಿಗೇನು ಮತ್ತೆ ವಾಪಸ್ ಸಿಗುತ್ತಾ? ಯಾಕೆ ಸರ್ ಈ ಫ್ರೀ ಬಸ್ಸು ಬೇಡ? ಫ್ರೀ ಬಸ್ಸು ಯಾರಿಗೂ ಮಾಡಕ್ಕೆ ಕೆಲಸ ಇಲ್ದಿರೋ ಅವ್ರು ತಿರ್ಗಾಡ್ತಾರೆ. ನಾವು ಮನೇಲಿ ಇರ್ತೀವಿ ಸರ್, ನಮಗೆ ಬೇಡ ಫ್ರೀ ಬಸ್ಸು. ಅದೆಲ್ಲ ಸುಳ್ಳು ಮೇಡಮ್. ನಮಗೆ ಸರಿಯಾಗಿ ಸ್ಕೂಲಿಂದ ಎಜುಕೇಶನ್ ಕೊಡ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಕೊಡ್ಲಿ, ಸರಿಯಾಗಿ ನಮಗೆ ಪೇಮೆಂಟ್. ಕರ್ನಾಟಕದಲ್ಲಿ ಏನು ಇದು ಕೈಗಾರಿಕೆ ಐತೆ, ಏಜೆನ್ಸಿ ಗಾರ್ಮೆಂಟ್ಸ್ಗಳೆಲ್ಲ ಸ್ವಲ್ಪ ಪೇಮೆಂಟ್ ಜಾಸ್ತಿ ಮಾಡಕ್ ಹೇಳಿ. ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ. ನಮಗೆ 2000 ರೂಪಾಯಿ ಬೇಡ ಅಂತ ಭಿಕ್ಷೆ ಬೇಡವ್ರಲ್ಲ ನಾವು. ನಮಗೆ ದುಡ್ಕೊಂಡು ತಿನ್ನಕ್ ಬರುತ್ತೆ. ಭಿಕ್ಷೆ ಯಾರು ಬೇಡವ್ರಿದಾರೋ ಅವ್ರಿಗೆ ಓಟ್ ಹಾಕ್ಬಿಟ್ಟು ಅವ್ರಿಗೆ ಹೋಗಿ ಕೊಡ್ಲಿ. ನಮಗ್ ಬೇಡವೇ ಬೇಡ ಅವ್ರ ಭಿಕ್ಷೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.